ಆ ಹೆಣನ ಡೆಲಿವರಿ ಸಂಬಂಧಪಟ್ಟವರಿಗೆ ಡೆಲಿವರಿ ಕೊಟ್ಟ ಆದ್ಮೇಲೆ ಆ ಐಸ್ ಗಡ್ಡೆನ ಆಸ್ಪತ್ರೆ ಹಿಂಭಾಗದ ತೊಟ್ಟಿ ಹತ್ರ ಹೋಗಿ ಬಿಸಾಕಿ ಬರ್ತಾರೆ. ಆ ಬಿಸಾಕಿ ಬಂದಂತಹ ಐಸ್ ಗಡ್ಡೆನ ಬೆಂಗಳೂರಿನ ಕಬ್ಬಿನ ಜ್ಯೂಸ್ ಗಾಡಿಗಳವರು ತಗೊಂಡ್ಬಂದಿಟ್ಟು ನಮಗ್ ಕುಡಿಸಿದ್ದಾರೆ. 350 ಕಬ್ಬಿನ ಜ್ಯೂಸ್ ಗಾಡಿಗಳನ್ನ ಸೀಸ್ ಮಾಡಿದ್ರು. ಐಸ್ ಗಡ್ಡೆ ಮೇಲೆ ನಾಯಿಗಳು ನಾಕ್ತಾ ಇದ್ದಾವೆ, ಕೆಲವು ನಾಯಿಗಳು ಯೂರಿನ್ ಪಾಸ್ ಮಾಡ್ತಾ ಇದ್ದಾವೆ. ಇದನ್ನ ನಮಗ್ ಕುಡಿಸ್ತಾರೆ. ಇವತ್ತು ಜಂಕ್ ಫುಡ್ಗೆ ಇರ್ತಕ್ಕಂಥ ವ್ಯಾಲ್ಯೂ ಬೇರೆ ಯಾವ ಫುಡ್ಗೂ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಜಂಕ್ ಫುಡ್ಗಳದೇ ಅಂಗಡಿ. ಯಾವುದು? ತಿನ್ನುವುದನ್ನೇ ನಿಷೇಧಿಸಿ ಅಂತಾನೆ ಹೇಳ್ತಾರೆ. ಮನೇಲಿ ಏನಾದ್ರು ವಸ್ತುಗಳು ಬೇಕಾಬಿಟ್ಟಿ ಅನಾವಶ್ಯಕವಾದ ವಸ್ತುಗಳು ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟಿರ್ತೀವಿ. ಏನಕ್ಕೆ ಹಿಂಗ್ ಗುಡ್ಡ ಹಾಕಿಕೊಂಡಿದೀಯಾ, ಸುಮ್ನೆ ಏನಕ್ಕಾದ್ರೆ ಯಾರನ್ನ ಜಂಕ್ ಡೀಲರ್ಸ್ ಬಂದ್ರೆ ಕೊಟ್ಬಿಡಕ್ ಆಗಲ್ವಾ ಅಂತ ಕೇಳ್ತಾರೆ. ಜಂಕ್ ಅಂದ್ರೆ ಬೇಡವಾದ ವಸ್ತು. ಜಂಕ್ ಅನ್ನೋದರ ನಿಜವಾದ ಅರ್ಥ ಬೇಡವಾದ ಪದಾರ್ಥಗಳು ಅಂತ. ಜಂಕ್ ಫುಡ್ ಅಂದ್ರೆ ಬೇಡವಾದ ಫುಡ್ ಅಂತ. ಜಂಕ್ ಫುಡ್ ಅಂದ್ರೆ ಇವತ್ತು ಜಂಕ್ ಫುಡ್ಗೆ ಇರ್ತಕ್ಕಂಥ ವ್ಯಾಲ್ಯೂ ಬೇರೆ ಯಾವ ಫುಡ್ಗೂ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಜಂಕ್ ಫುಡ್ಗಳದೇ ಅಂಗಡಿ. ಯಾವುದು? ಪಾನಿಪುರಿ, ಮಸಾಲೆ ಪುರಿ, ಬೇಲ್ ಪುರಿ, ಆ ಪುರಿ, ಈ ಪುರಿ, ಗೋಬಿ ಮಂಚೂರಿ, ಅವು ಇವು ಬರೀ ಇಂಥವು ಸುಮಾರು ಫುಡ್ಗಳು ಮಾಡ್ತಾರೆ. ಅದರಲ್ಲಿ ಪಿಜ್ಜಾ, ಬರ್ಗರು, ಹ್ಯಾಂಬರ್ಗರ್ಗಳು ಇಂಥವೆಲ್ಲನೂ ಮಾರಾಟ ಮಾಡತಕ್ಕಂಥವು ಕಲ್ತು ಬಿಟ್ಟವರಲ್ಲ, ಅದು ಫುಟ್ಪಾತ್ಗಳಲ್ಲಿ ಮಾರಾಟ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ, ತಿನ್ನುವುದನ್ನೇ ನಿಷೇಧಿಸಿ ಅಂತಾನೆ ಹೇಳ್ತಾರೆ. ಶಾಲೆಯ ಸುತ್ತಮುತ್ತ ಜಂಕ್ ಫುಡ್ ನಿಷೇಧಿಸಬೇಕು ಎಂದು ದೆಹಲಿಯ ಕೆಲ ಪ್ರಜ್ಞಾವಂತ ಮಕ್ಕಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಮಕ್ಕಳ ಕಾಳಜಿಯನ್ನು ಗಮನಿಸಿದ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. ಜಂಕ್ ಫುಡ್ ಬೇಡ ಅಂತ ಮಕ್ಕಳೇ ಜಾಗೃತರಾಗಿ ಅವರನ್ನ ಇದು ಮಾಡಿದ್ದಾರೆ. ರಾಸಾಯನಿಕಗಳ ಅಡ್ಡ ಪರಿಣಾಮ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ವೀಕ್ಷಕ ಬಂಧುಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, ಏನು ತಿನ್ನಬೇಕು ಅನ್ಸುತ್ತೋ, ಹೊರಗಡೆ ಏನ್ ಕಾಸು ಇಡ್ತೀರೋ ಅದನ್ನ ಮನೆಗೆ ಮನೆ ಮಂದಿ ಎಲ್ಲ ತಿನ್ರಿ, ಆರೋಗ್ಯವಾಗಿರುತ್ತೆ, ಈ ತರದ ಅಡ್ಡ ಪರಿಣಾಮಗಳು ಇರೋದಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಯಾವುದೇ ಜ್ಯೂಸ್ ಅಂಗಡಿಗಳಲ್ಲಿ ನೀವು ಹೋಗಿ ನೋಡಿ, ಕೆಲವು ಅಂಗಡಿಗಳಲ್ಲಿ ಕ್ರಿಸ್ಟಲ್ ಐಸ್ ಮಾಡ್ತಾರೆ. ಫ್ರಿಜ್ಗಳಲ್ಲಿ ಬಾಕ್ಸ್ಗಳಲ್ಲಿ ನೀರನ್ನು ತುಂಬಿಟ್ಬಿಟ್ಟು ಅದನ್ನ ಗಡ್ಡೆ ಮಾಡಿ ಕೇಳದವ್ರಿಗೆ ಒಂದು ಪೀಸ್ ಗಡ್ಡೆನ ತೆಗೆದುಬಿಟ್ಟು ಲೋಟಕ್ಕೆ ಹಾಕಿ ಕೊಡ್ತಾರೆ. ಅದು ಕ್ರಿಸ್ಟಲ್ ಐಸ್, ಶುದ್ಧವಾಗಿರುತ್ತೆ. ಶುದ್ಧವಾದ ನೀರಲ್ಲಿ ತಯಾರು ಮಾಡಿದ ಐಸ್ ಗಡ್ಡೆ, ಅದು ಓಕೆ. ಆದರೆ ಬೆಂಗಳೂರಲ್ಲಿ ಅದೇನೇನು ತೊಳೆಯೋದಕ್ಕೆ ಬಳಸ್ತಾರೋ ನೀರು, ಆ ನೀರಲ್ಲಿ ಈ ತರದ ಗಡ್ಡೆಗಳನ್ನ, ಬೃಹದಾಕಾರದ ಗಡ್ಡೆಗಳನ್ನ ರೆಡಿ ಮಾಡ್ತಾರೆ. ಇದು ಬೆಂಗಳೂರಿಂದ ದೊಡ್ಡಬಳ್ಳಾಪುರದ ಬಸ್ಸುಗಳಲ್ಲಿ, ಪ್ರೈವೇಟ್ ಬಸ್ಸುಗಳಲ್ಲಿ ಬರ್ತವೆ. ನಾನೇ ನೋಡಿದ್ದೀನಿ ಪ್ರೈವೇಟ್ ಬಸ್ಸುಗಳಲ್ಲಿ ಈ ಐಸ್ ಗಡ್ಡೆ ದೊಡ್ಡಬಳ್ಳಾಪುರಕ್ಕೆ ಬರ್ತವೆ. ಈ ಐಸ್ ಗಡ್ಡೆನ ಬಸ್ ಬಂದಿದ ತಕ್ಷಣ ಡೆಲಿವರಿ ತಗೊಂಡು ಕಬ್ಬಿನ ಜ್ಯೂಸ್ ಗಾಡಿಯವರು, ಜ್ಯೂಸ್ ಅಂಗಡಿಗಳವರು ಕೆಲವರು ಇದನ್ನ ತಗೊಂಡೋಗಿ ಅದನ್ನ ಹೊಡಿತಾರೆ. ಕಬ್ಬಿನ ಜ್ಯೂಸ್ ಮಾರೋರು ಈ ಒಂದು ದಪ್ಪ ಬೃಹತ್ ಗಡ್ಡೆನ ಒಂದು ಸ್ಟೀಲ್ ಪಾತ್ರೆ ಒಳಗೆ ಇಟ್ಕೊಂಡಿರ್ತಾರೆ. ಆ ಗಡ್ಡೆಯ ಮೇಲೆ ಕಬ್ಬಿನ ಜ್ಯೂಸ್ ರಾಟೆಯನ್ನ ತಿರುಗಿಸ್ತಾನೆ. ಆ ಜ್ಯೂಸ್ ಐಸ್ ಗಡ್ಡೆಯ ಮೇಲೆ ಬಿದ್ದು ಸೋರಿ ಬರುವಾಗೆ ಆ ಜ್ಯೂಸ್ ಎಲ್ಲಾನು ಕೋಲ್ಡ್ ಆಗಿರ್ತದೆ. ಅದನ್ನ ಆನಂದವಾಗಿ ಕುಡಿತಾನೆ. ಆದ್ರೆ ಈ ತಯಾರು ಮಾಡಿದ ಈ ಐಸ್ ಗಡ್ಡೆ ಇದೆಯಲ್ಲ, ಯಾವ ನೀರಿಂದ ಮಾಡಿದ್ದಾನೆ ಅಂತಕ್ಕಂಥ ನಿಜವಾದ ಸತ್ಯ ಅವನಿಗೇನು ಗೊತ್ತಿಲ್ಲ. ನಾನಾ ತರದ ರೋಗ ರುಜಿನಗಳು ಬರೋದಕ್ಕೆ ಈ ತರದ ಐಸ್ ಗಡ್ಡೆ ಕಾರಣ ಆಗುತ್ತೆ. ಈ ಚಿತ್ರವನ್ನ ಗಮನಿಸಿ ನೋಡಿ, ಆ ಐಸ್ ಗಡ್ಡೆ ಮೇಲೆ ನಾಯಿಗಳು ನಾಕ್ತಾ ಇದ್ದಾವೆ, ಕೆಲವು ನಾಯಿಗಳು ಯೂರಿನ್ ಪಾಸ್ ಮಾಡ್ತಾ ಇದ್ದಾವೆ. ಇದನ್ನ ನಮಗ್ ಕುಡಿಸ್ತಾರೆ. ಇದ್ರ ಬಗ್ಗೆ ನಮ್ ಜನ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಒಂದು ನಮ್ ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ಬೆಂಗಳೂರಿನ ದೊಡ್ಡ ದೊಡ್ಡ ಹೆಸರಾಂತ ಆಸ್ಪತ್ರೆಗಳು, ಏನು ನಮ್ಮ ಬೋರಿಂಗು, ಮಾರ್ತಾಸು, ಸಂಜಯ್ ಗಾಂಧಿ ಹಾಸ್ಪಿಟಲು, ದೊಡ್ಡ ದೊಡ್ಡ ಆಸ್ಪತ್ರೆಗಳೇನಿದಾವೆ, ಆಸ್ಪತ್ರೆಗಳಲ್ಲಿ ಐಡೆಂಟಿಫೈ ಆಗದೇ ಇರತಕ್ಕಂಥ, ಪತ್ತೆ ಹಚ್ಚಕ್ಕಾಗದೇ ಇರತಕ್ಕಂಥ ಕೆಲವು ಹೆಣಗಳು ಬರ್ತವೆ. ಆತ್ಮಹತ್ಯೆ ಮಾಡ್ಕೊಂಡಿರೋವು, ಆಕ್ಸಿಡೆಂಟ್ಗಳು, ಅಡ್ರೆಸ್ಸೇ ಗೊತ್ತಿರಲ್ಲ. ಅಲ್ಲೇವರೆಗೆ ಏನ್ ಮಾಡ್ತಾರೆ, ಆ ದೇಹಗಳನ್ನ ಒಂದು ಐಸ್ ಬಾಕ್ಸ್ಗಳಲ್ಲಿ, ಶವಾಗಾರಗಳಲ್ಲಿ ಇಟ್ಟಿರ್ತಾರೆ. ಸಂಬಂಧಪಟ್ಟವರು ನಮ್ಮಂತವ್ರೊಬ್ರು ತೀರೋಗಿದ್ದಾರೆ, ಆ ಬಾಡಿ ಏನೋ ಇಲ್ಲಿಗೆ ತಂದಿದ್ದಾರೆ ಅಂತ ಗೊತ್ತಾಯ್ತು, ನಮ್ಗೆ ಆ ಬಾಡಿ ನೋಡ್ಬೇಕು ಅಂತಂದ್ರೆ ಶವಾಗಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಡಿ ಬಾಕ್ಸ್ಗಳನ್ನ ಎಳೆದು ತೋರಿಸ್ತಾರೆ. ನೋಡಿ ಇದ ಅಂತ ಎಲ್ಲಾ ಹೆಣಗಳನ್ನ ದರ್ಶನ ಮಾಡ್ಕೊಂಡ್ ಬರ್ಬೇಕು ಇವರು, ಅವ್ರ ಹೆಣನ ಪತ್ತೆ ಮಾಡೋದಕ್ಕೆ. ನಾನೇ ಒಂದ್ಸರಿ ಹೋಗಿ ತೆಗೆದು ನೋಡಿದ್ದೆ, ಯಾರೋ ಒಬ್ರದ್ದು ಸತ್ತೋಗಿರೋದು ಅವ್ರ ಮನೆಯವನು. ಅವನಿಗೆ ಅವ್ರ ಹೆಣ ನೋಡಕ್ ಅವನಿಗೆ ಭಯ. ನಾನು ಹೋಗಿ ಭಾಗದ ಅವನ್ ಗುರ್ತು ನನಗೆ ಇದ್ದಿರ್ಬೇಕಲ್ಲ, ಲೇ ನೀನ್ ನೋಡೋ ಇದೇನೇನೋ ಅಂತ ಹೇಳಿದ್ರೆ ಅವನು ಅಯ್ಯಪ್ಪ ನಾನ್ ನೋಡಲ್ಲ, ನೀನ್ ನೋಡಿದ್ರೆ ನನ್ಗೆ ಗೊತ್ತಾಗದೆ ಅಂತ ಕಪಾಳ ಕುಡಿತೀನಿ ನೋಡು ಅಂತ ಅನ್ಬಿಟ್ಟು ಹೇಳಿದೆ. ಆಮೇಲೆ ಅವನು ಇದೆ ಅಂತಂದ. ಸರಿ ಬಾಡಿ ಎತ್ಕೊಂಡ್ ಬಂದ್ವಿ.
ಆ ಬಾಡಿನ ಎತ್ಕೊಂಡ್ ಬಂದಾದ್ಮೇಲೆ ಅವ್ರ ಆಸ್ಪತ್ರೆಯವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ತರದ ಐಸ್ ಗಡ್ಡೆಗಳೇನಿರುತ್ತೆ ಜಗಲಿ ತರ, ಈ ಐಸ್ ಗಡ್ಡೆಗಳ ಮೇಲೆ ಹೆಣನ ಮಲಗಿಸಿರ್ತಾರೆ. ಯಾಕಂದ್ರೆ 1 ತಿಂಗಳು 2 ತಿಂಗಳಾದ್ರೂ ಹೆಣ ಇದಾಗಿರಲ್ಲ, ಡಿಕಂಪೋಸ್ ಆಗಲ್ಲ, ಹಾಗೇ ಇರುತ್ತೆ ಕೋಲ್ಡ್ ಆಗಿ. ಇದಕ್ಕೋಸ್ಕರ ಆಮೇಲೆ ಏನ್ ಮಾಡ್ತಾರೆ, ಆ ಹೆಣನ ಡೆಲಿವರಿ ಸಂಬಂಧಪಟ್ಟವ್ರಿಗೆ ಡೆಲಿವರಿ ಕೊಟ್ಟಾದ ಮೇಲೆ ಆ ಐಸ್ ಗಡ್ಡೆನ ಆಸ್ಪತ್ರೆ ಹಿಂಭಾಗದ ತೊಟ್ಟಿ ಹತ್ರ ಹೋಗಿ ಬಿಸಾಕಿ ಬರ್ತಾರೆ. ಆ ಬಿಸಾಕಿ ಬಂದಂತಹ ಐಸ್ ಗಡ್ಡೆನ ಬೆಂಗಳೂರಿನ ಕಬ್ಬಿನ ಜ್ಯೂಸ್ ಗಾಡಿಗಳವರು ತಗೊಂಡ್ಬಂದಿಟ್ಟು ನಮಗ್ ಕುಡಿಸಿದ್ದಾರೆ. ಒಂದು ಸಾರಿ ಬೆಂಗಳೂರಿನ BBMP ಅವರು 350 ಕಬ್ಬಿನ ಜ್ಯೂಸ್ ಗಾಡಿಗಳನ್ನ ಸೀಸ್ ಮಾಡಿದ್ರು. ಬೆಂಗಳೂರಲ್ಲಿ ಜ್ಯೂಸ್ ಕುಡಿತಕ್ಕಂಥ, ಕಬ್ಬಿನ ಹಾಲು ಕುಡಿತಕ್ಕಂಥವ್ರು ಎಚ್ಚರಿಕೆ ವಹಿಸ್ಬೇಕು. ನಮ್ ಜನ, ದೊಡ್ಡಬಳ್ಳಾಪುರದ ಜನ ಬೆಂಗಳೂರಿಗೆ ಹೋದ್ಮೇಲೆ ಕಬ್ಬಿನ ಜ್ಯೂಸ್ ಮಾಡ್ತಾವ್ರೆ, ಕುಡದೇನ್ ಬರೋ ಅಲ್ಲಿ ಹೊರಟೋಗ್ಬಿಡ್ತೀರಲ್ಲ, ಕುಡಿ ಬೇಡ ಅನ್ಲಿಲ್ಲ. ಕಬ್ಬಿನ ಜ್ಯೂಸು ಐಸ್ ಹಾಕ್ಸ್ಕೊಳ್ಳೋ ಬಗ್ಗೆ 100 ಸಾರಿ ಆಲೋಚನೆ ಮಾಡ್ರಿ. ಅವನು ಯಾವ್ದಾಗ್ತಾ ಅವನೇ ಅನ್ನೋದ್ರ ಇದಿರ್ಲಿ ನೋಡಿ. ಇದು ಆಸ್ಪತ್ರೆಗಳಲ್ಲಿ ಹೆಣಗಳನ್ನ ಇಟ್ಟಿರ್ತಕ್ಕಂಥ ಐಸ್ ಬಾಕ್ಸ್ಗಳಲ್ಲಿ ಹೆಣಗಳೇ ಇರ್ತದೆ. ಅದು ಡೆಲಿವರಿ ಕೊಟ್ಟಾದ ಮೇಲೆ ಆ ಐಸ್ ಗಡ್ಡೆನ ತಗೊಂಡೋಗಿ ಹಿಂದೆ ಬಿಸಾಡ್ತಾರೆ. ನಿಮ್ಮೆಲ್ಲರ ಆರೋಗ್ಯದ ಒಳ್ಳೆಯ ದೃಷ್ಟಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀವಿ. ಅದು ನನ್ನ ಪ್ರಾಮಾಣಿಕ ಕಳಕಳಿ. ಇದು ಆಹಾರದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು ಇದುವರೆಗೂ ಏನು ವಿಚಿತ್ರ ವಿಸ್ಮಯಗಳು ನಡೀತು ಅದಕ್ಕೆ ಇಂಥವೆಲ್ಲ ಕೂಡ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಒಂದು ನಿಮಗೆ ಉದಾಹರಣೆ. ನಾವು ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ವಚನದಲ್ಲಿ ಬರೀತಾರೆ, ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂತ ಬರೆದು ಬಿಟ್ಟಿದ್ದಾರೆ. ಏನದರ ಅರ್ಥ ಅಂತಂತಂದ್ರೆ, ನಮ್ಮ ಇಡೀ ಭೂಮಂಡಲದಲ್ಲಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ, ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್ ಅಂತ ಏನು ಬರುತ್ತೆ, ಅದರಲ್ಲಿ ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಅಪಾರವಾದ ಹಾನಿ ಸಂಭವಿಸುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ವರದಿ. ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಿಗೆ ಹೊಡೆತ ಜಾಸ್ತಿ ಬೀಳುತ್ತೆ, ದಕ್ಷಿಣ ಗೋಳಾರ್ಧದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಕೆಲವು ಭಾಗ ಉಳಿತದೆ ಅಂತ ಏನು ವಿಜ್ಞಾನ ಇವತ್ತು ಹೇಳ್ತಾ ಇದೆಯೋ ಅದರನ್ನೇ 500-600 ವರ್ಷಗಳ ಹಿಂದೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋದು. ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು, ಉತ್ತರ ಹಾಳಾಗುತ್ತೆ ದಕ್ಷಿಣ ಉಳಿಯುತ್ತೆ ಅಂತ. ಹಂಗ್ ಲೆಕ್ಕ ತಗೊಂಡ್ರೆ ಭಾರತದಲ್ಲಿ ಉತ್ತರ ಭಾರತ ನಾಶ ಆಗುತ್ತೆ. ಮೊನ್ನೆ ನಾನು ನಿಮಗೆ ತೋರಿಸಿದ ಗೆದ್ದಲು ಹುಳುವಿನ ಚಿತ್ರ ಇದಕ್ಕೆ ಸಾಕ್ಷಿ. ಗೆದ್ದಲು ಹುಳುವಿನ ಚಿತ್ರ ಇದಕ್ಕೆ ಸಾಕ್ಷಿ. ಅಲ್ಲಿ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿದ ಗೆದ್ದಲು ಹುಳು ಪೂರ್ತಿ ಭಾರತನ ಯಾಕೆ ಮಾಡಿಲ್ಲ ಅಂದ್ರೆ, ಆ ಗೆದ್ದಲಿಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಅರ್ಧ ಭಾರತ ಇರೋದಿಲ್ಲ ಅಂತ. ಹೇಗೆ? ಹಿಮಾಲಯ ಪರ್ವತ ಕುಸಿತಾ ಇದೆ, ಜೋಶಿ ಮಠ ಮೊನ್ನೆ ಶಿಂಕ್ ಆಗಿದೆ, ಹಿಮಾಲಯ ಪರ್ವತದ ಇದಕ್ಕೆ ಬಂಡೆಗಳಿಗೆ ಕಚ್ಕೊಂಡಿರ್ತಕ್ಕಂಥ ಗ್ಲೇಸಿಯರ್ಸ್ ಏನಿದೆ, ಹಿಮದ ಬಂಡೆಗಳು ಅದು ಕರಗುತ್ತಾ ಇದ್ದಾವೆ. ಭೂಮಿಯ ವಾತಾವರಣದ ಬಿಸಿಯ ತಾಪಮಾನದಿಂದ ಕಾರಣದಿಂದಾಗಿ ಅದು ಕರಗಕ್ಕೆ ಶುರುವಾಗಿದೆ. ನನ್ನ ಪ್ರಕಾರ 25-26ರ ಸುಮಾರಿಗೆ ಹಿಮಾಲಯ ಪರ್ವತದಲ್ಲಿ ಮಂಜುಗಡ್ಡೆ ಅನ್ನೋದು ಇರೋದೇ ಇಲ್ಲ. ಇಲ್ಲದೆ ಇರೋ ಅಂತ ಸಂದರ್ಭದಲ್ಲಿ ಗಂಗಾ ನದಿ ಉಕ್ಕಿ ಹರಿದು ಬಿಡ್ತದೆ. ಆಮೇಲೆ ಈಗಾಗಲೇ ಹಿಮಾಲಯ ಪರ್ವತಗಳಲ್ಲಿ ಬಹಳಷ್ಟು ಕಡೆ ನೀರಿನ ಶೇಖರಣೆ ಮಾಡೋದಕ್ಕೆ ಜಲಾಶಯಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಹಿಮಾಲಯ ಪರ್ವತದ ಮೇಲೆ ಜಲಾಶಯಗಳನ್ನ ಕಟ್ಟಿ ನೀರಿನ ಸಾಂದ್ರತೆಯನ್ನ ಮಾಡಿದ ಕರಗಿದ ಮಂಜುಗಡ್ಡೆ ಎಲ್ಲ ಬಂದು ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ಹಿಮಾಲಯ ಪರ್ವತ ಇಂಬ್ಯಾಲೆನ್ಸ್ಗೆ ಒಳಪಡುತ್ತೆ.